करायचं. सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येजमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिबलजे व्यस्तारिगोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः चैनं व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषदे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवते यदनुभावात् तेडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती स मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावरिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्चिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादिसन्मनःसरसि भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಇದುವರೆಗೆ ವಿದ್ಯಾಧಿಕರಣದ ವ್ಯಾಖ್ಯಾನ, ಅದರಲ್ಲಿ ವಿದ್ಯೆಯವತ್ತು ನಿರ್ಧಾರಣಾತ್ ಓಂ ಅಂತ ಏನು ಬ್ರಹ್ಮಸೂತ್ರ ಇದೆ, ಇದಕ್ಕೆ ಪರಮತದವರು ಏನ್ ವ್ಯಾಖ್ಯಾನ ಮಾಡ್ತಾರೆ ಅಂತ ಗಮನಿಸ್ತಾ ಇದ್ವಿ. ಅದರಲ್ಲಿ ವೃತ್ತಿ ಅಂತ ಬಂತು, ವೃತ್ತಿ ಜ್ಞಾನ ಮತ್ತೆ ಸ್ವರೂಪ ಜ್ಞಾನ ಅಂತ. ಈ ವೃತ್ತಿ ಜ್ಞಾನ ಅನ್ನೋದಕ್ಕೂ ಸ್ವರೂಪ ಜ್ಞಾನಕ್ಕೂ ಯಾವ ವ್ಯತ್ಯಾಸ ಇದೆ ಅದನ್ನೆಲ್ಲ ತಿಳಿದುಕೊಂಡ್ವಿ. ವೃತ್ತಿ ಜ್ಞಾನ ಬೆಳಗ್ಗೆಯಿಂದ ನಾವು ರಾತ್ರಿಯವರೆಗೆ ಇದ್ದೇ ಇರುತ್ತೆ ವೃತ್ತಿ ಜ್ಞಾನ. ನಿದ್ರಾ ಕಾಲದಲ್ಲಿ ಸ್ವರೂಪ ಜ್ಞಾನ ಇರುತ್ತೆ. ಈ ರೀತಿ ಅದರ ವಿಭಾಗವನ್ನ ತಿಳ್ಕೊಂಡ್ವಿ. ಅಲ್ಲಿ ಮನೋಮಯಾನ್ ವಿಪಶ್ಚಿತ ಅಂತ ಒಂದು ಶಬ್ದ ಬಂದಿದೆ ಇಲ್ಲಿ. ಮನೋಮಯಾನ್ ವಿಪಶ್ಚಿತ ಅಂದ್ರೆ ಮನಶ್ಚಿತ ಅಂತ. ಮನಶ್ಚಿತ ಅನ್ನೋ ಶಬ್ದಕ್ಕೆ ಏನರ್ಥ? ಈ ಮನಸ್ಸು ತನ್ನ ವೃತ್ತಿಗಳನ್ನ, ಅಂದ್ರೆ ಮನಸ್ಸು ತನ್ನ ಕಾರ್ಯಗಳನ್ನೇ ನೋಡಿದೆ ಅಂತ ಅರ್ಥ. ಈಗ ನಾವು ಮಾಡಿರೋ ಕೆಲಸನೇ ಗಮನಿಸ್ಕೊಂಡ್ರೆ ನಾವೇನೇನ್ ಮಾಡಿದೀವಿ ಅಂತ, ಆತರ ಮನಸ್ಸು ತಾನ್ ಮಾಡಿದ್ದನ್ನೇ ನೋಡಿದೆ. ತಾನ್ ಏನ್ ಮಾಡಿದೆ? ಮನಸ್ಸಿನಿಂದ ಜ್ಞಾನ ತುಂಬಾ ಬರುತ್ತೆ, ಅನೇಕ ಜ್ಞಾನ, ಪ್ರತಿ ಕ್ಷಣ ಕ್ಷಣ ಅಂತ ಎಲ್ಲಾ ಜ್ಞಾನಕ್ಕೆ ಮನೋವೃತ್ತಿ ಅಂತ ಕರೀತಾರೆ. ಅದನ್ನೆಲ್ಲ ಯಾವ ರೀತಿ ಉಪಾಸನೆ ಮಾಡಬೇಕು ಅಂತ ಕೊನೆಗೊಂದು ಮಾತು ಬಂತು. ಅದಕ್ಕೆ ವಾಜಸನೇಯ ಶಾಖೆಯಲ್ಲಿ ಏನ್ ಬಂದಿದೆ ಅಂದ್ರೆ, ಈ ಮಂತ್ರದಲ್ಲಿ ಅಗ್ನಿನ ಅರ್ಕಾನ್, ಅಗ್ನಿ ಉಪಾಸನೆ ಮಾಡಬೇಕು ಅಂತ, ಅಗ್ನಿ ಧ್ಯಾನ ಮಾಡಿ ಅಂತ. ಯಾವುದನ್ನ ಅಗ್ನಿ ಅಂತ ತಿಳಿಬೇಕು? ಈ ಮನೋವೃತ್ತಿಗಳನ್ನ, ಅಂದ್ರೆ 36,000 ವೃತ್ತಿಗಳೇನಿದೆ, ಅಂತ 36,000 ವೃತ್ತಿಗಳನ್ನ
ಏನ್ ತಿಳ್ಕೊಳ್ಬೇಕು? ಅಗ್ನಿ ಅಂತ ತಿಳಿಬೇಕು. ಅದರಲ್ಲಿ ಹೇಳಿದ್ರು 36,000 ದಿನದಲ್ಲಿ ಉಂಟಾಗುವಂತ 36,000 ಮನೋವೃತ್ತಿ ಅಂತ. ವಸ್ತುತಃ ಮನೋವೃತ್ತಿಗಳನ್ನ ಇಷ್ಟು ಅಂತ ಹೇಳಲಿಕ್ಕೆ ಕಷ್ಟ. ನಮಗೆ ಈಗ ಪ್ರತಿದಿನ ಎಷ್ಟೆಷ್ಟು ಜ್ಞಾನ ಬರುತ್ತೆ ಅಂತ ನಿರ್ಧಾರ ಮಾಡೋದು ಹೇಗೆ? ಕ್ಷಣ ಕ್ಷಣ ಬೇರೆ ಬೇರೆ ಅನೇಕ ಜ್ಞಾನ ಇದೆ. ಅದಕ್ಕೆ ಇವ್ರೇನ್ ಮಾಡಿದ್ರು, ಒಂದು ಆಯುಷ್ಯಮಾನ ಅಂತ ಇಟ್ಕೊಂಡ್ರೆ ಅದು 36,000 ದಿನದಲ್ಲಿ ಒಂದ್ 36,000 ಮನೋವೃತ್ತಿ ಅಂತ ಇಟ್ಕೊಂಡ್ರೆ ಆಗ ಅದನ್ನ ಏನಂತ ಧ್ಯಾನ ಮಾಡ್ಬೇಕು? ಅಗ್ನಿ ಅಂತ ಧ್ಯಾನ ಮಾಡ್ಬೇಕು ಅಂತ ಉದಾಹರಣೆಗೆ ತಗೊಂಡ್ರು. ಆದ್ರೆ ಅಗ್ನಿ ಅಂತ ಧ್ಯಾನ ಮಾಡ್ಬೇಕು ಅಂದ್ರೆ ಇದು ಅಗ್ನಿನ ನಿಜವಾಗಿ ಅಲ್ಲ, ಅದು ನಮ್ಮ ಜ್ಞಾನ. ಜ್ಞಾನವನ್ನ ಅಗ್ನಿ ಅಂತ ತಿಳ್ಕೊಳ್ಳಿ ಅಂದ್ರೆ ಇದು ಹೇಗ್ ಸಾಧ್ಯ? ಇವನನ್ ಸಿಂಹ ಅಂತ ತಿಳ್ಕೊಳ್ಳಿ ಅಂದ್ರೆ ಅವ್ನ್ ಸಿಂಹ ಅಲ್ವಲ್ಲ. ಸಿಂಹ ಅಂತ ತಿಳಿಯೋದು ಹೇಗೆ ಅಂದ್ರೆ ಕಲ್ಪನೆ ಮಾಡ್ಬೇಕು ಅಂತ. ಅಸತ್ಯ ಅದಲ್ದೆ ಹೋದ್ರು ಅದರ ತರ ಕಲ್ಪನೆ ಮಾಡುದು. ಇವನ್ ರಾವಣನ್ ತರ ಇದ್ದಾನೆ, ಇವನ್ ಇಂದ್ರನ್ ತರ ಇದ್ದಾನೆ, ಇವ್ ರಾವಣನ್ ತರ ಇದ್ದಾನೆ ಅಂದ್ರೆ ಅರ್ಥ ಅವನಲ್ಲಿರೋ ಕೆಟ್ಟ ಗುಣ ಎಲ್ಲ ಇವನಲ್ಲಿದೆ ಅಂದ್ರೆ ರಾವಣ ಅಂತ ಕಲ್ಪನೆ ಮಾಡ್ಕೊಳ್ಳೋದು. ಅದು ಅಸತ್ಯೋಪಾಸನೆ ಅಂತ ಅನಿಸ್ಕೊಡುತ್ತೆ, ಅದು ನಿಜವಾದ ಉಪಾಸನೆ ಅಲ್ಲ. ಅವಾಗ ಹೇಳಿದ್ರು ಇಲ್ಲ ಇಲ್ಲ, ಅಗ್ನಿಯ ಉಪಾಸನೆಯನ್ನ ಮಾಡ್ಬೇಕು. ವೇದ ಹೇಳಿದೆ ಅಂದ್ಮೇಲೆ ಅದು ಸತ್ಯನೋ ಅಸತ್ಯನೋ ಅದ್ರ ಬಗ್ಗೆ ವಿಚಾರ ಮಾಡ್ಬಾರ್ದು, ಉಪಾಸನೆ ಅಂತೂ ಮಾಡ್ಬೇಕು. ಹಾಗಾಗಿ ಇದೆಲ್ಲ ವಿದ್ಯಾಚಿತ ಏವ, ಇದೆಲ್ಲ ವಿದ್ಯಾಮಯ. ಉಪದೇಶ ಮಾಡಿದ್ರಿಂದ ನಾವೇನಂತ ತಿಳಿಬೇಕು ಅಂದ್ರೆ ವೇದವಾಕ್ಯ ಹೇಳಿದ್ದು ಇದನ್ನೆಲ್ಲ ಅಗ್ನಿ ಅಗ್ನಿ ಅಂತಾನೆ ಉಪಾಸನೆ ಮಾಡ್ತಾ ಇರಿ ಅಂತ ಇಷ್ಟು ಬಂತು. ಅದಕ್ಕೆ ಮುಂದೆ ಒಂದು ವಿಚಾರಕ್ಕೆ ತಗೊಳ್ತಾರೆ. ಏನ್ ವಿಚಾರ ತಗೊಳ್ತಾರೆ ಅಂದ್ರೆ ಕ್ರಿಯಾಮಯಸ್ಯ ಅಗ್ನೇ ಪ್ರಕರಣಾತ್ ತದ್ವಿಷಯೇವ ಅಯಂ ಉಪದೇಶ ಇತಿ ಪ್ರಾಪ್ತೆ ಅಭಿಧೀಯತೆ ವಿದ್ಯಾತ್ಮಕಃ ಏವ ಏತೆ ಅಗ್ನಯೋ ನ ಕ್ರಿಯಾ ವಿಶೇಷಭೂತಾಃ. ಅದನ್ನ ವಿದ್ಯೆಯವತು ಅಂದ್ರೆ ಅರ್ಥ ಇದೆಲ್ಲ ಅಗ್ನಿಗಳನ್ನ ಉಪಾಸನೆ ಮಾಡೋದು ಹೇಗೆ ಅಂದ್ರೆ ಇವುಗಳೆಲ್ಲ ವಿದ್ಯೆ, ಅಗ್ನಿ ವಿದ್ಯೆ ಅಂತಾನೆ ಇದನ್ನ ಉಪಾಸನೆ ಮಾಡ್ಬೇಕು. ಹೊರತು ಇದು ಯಾಗದಲ್ಲಿ ಬಳಸುವಂತಹ ಅಗ್ನಿ ಏನಿದೆಯಲ್ಲ ಆ ಅಗ್ನಿಯ ಉಪಾಸನೆಯನ್ನ ಇಲ್ಲಿ ಹೇಳ್ತಾ ಇಲ್ಲ, ಅಗ್ನಿಯ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಹೊರತು ದೇಹ ಏತೆ ವಿದ್ಯಾಚಿತ ಏವ ಇತಿ ನಿರ್ಧಾರಣ. ಇವುಗಳನ್ನೆಲ್ಲ ಏನಂತ ಹೇಳಿದ್ದಾರೆ ಅಂದ್ರೆ ವಿದ್ಯಾಚಿತ ಏವ, ಇದೆಲ್ಲ ವಿದ್ಯಾಮಯವಾದ ವೃತ್ತಿ ಅಂದ್ರೆ ಜ್ಞಾನಗಳು ಅಂತ ಅರ್ಥ ಅಂತ. ಹಾಗಾದ್ರೆ ಈ ಪರಕೀಯರ ಪ್ರಕಾರ ಏನರ್ಥ ಈ ಸೂತ್ರಕ್ಕೆ ಅಂದ್ರೆ ವಿದ್ಯೈವತು ನಿರ್ಧಾರಣ ಅಂತ ಇದೆ. ಸಂಶಯ ಬಂದಿದ್ದೇನೆಂದ್ರೆ ಈ 36,000 ದಿನಗಳಲ್ಲಿ ಉಂಟಾಗುವಂತಹ ಮನೋವೃತ್ತಿ ಜ್ಞಾನ ಏನಿದೆ ಇದನ್ನ ಹೇಗೆ ಅಗ್ನಿ ಅಂತ ತಿಳಿಬೇಕು ಅಂದ್ರೆ ಅಗ್ನಿ ಅಂದ್ರೆ ಯಾಗಾಂಗವಾದ ಅಗ್ನಿನ ಅಥವಾ ಅಗ್ನಿಯ ಧ್ಯಾನ ಮಾಡ್ಬೇಕಾ ಹೇಗೆ ಅಂತ ಪ್ರಶ್ನೆ ಬಂದಾಗ ಅಥವಾ ಸಂಶಯ ಬಂದಾಗ ಉತ್ತರ ಕೊಟ್ಟಿದ್ದು ವಿದ್ಯೈವ, ಇದು ವಿದ್ಯೆನೇ ಆಗಿದೆ, ವಿದ್ಯೈವತು ಅದೇ ಆಗಿದೆ. ಹೇಗ್ ಗೊತ್ತಾಯ್ತು? ನಿರ್ಧಾರಣ. ಏನಂತ ನಿರ್ಧಾರಣ ಮಾಡಿದ್ದಾರೆ? ದೇಹ ಏತೆ ವಿದ್ಯಾ ಚಿತ ಏವ, ಇದೆಲ್ಲ ಜ್ಞಾನಗಳನ್ನ ಅಗ್ನಿ ಅಂತ ಉಪಾಸನೆ ಮಾಡ್ಬೇಕು, ಜ್ಞಾನ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ. ಈ ತರ ಇದಕ್ಕೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಇದು ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈಗ ಯಾಕೆ ಸಂಬಂಧ ಏನಿದೆ? ಬ್ರಹ್ಮಸೂತ್ರದಲ್ಲಿ ಈ ಯಾಗಾಂಗವಾದ ಅಗ್ನಿ ಬಗ್ಗೆ ಹೇಳಿಲ್ಲ ಸರಿ, ಧ್ಯಾನದ ಬಗ್ಗೆ ಹೇಳಿದ್ದಾರೆ. ಯಾಕೆ? ಅದು ಉಪಾಸನಾ ಪಾದ, ಈ ಉಪಾಸನೆ ಬಗ್ಗೆನೇ ಇಲ್ಲಿ ಜಾಸ್ತಿ ಒತ್ತು ಕೊಟ್ಟು ಹೇಳೋದು. ಹಾಗಾಗಿ ಅಗ್ನಿಯ ಉಪಾಸನೆ ಮಾಡ್ಬೇಕು, ಅದನ್ನ ಧ್ಯಾನ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತೆಲ್ಲ ಆ ವಿಷಯದಲ್ಲಿ ಸರಿ. ಆದ್ರೆ ಎಲ್ಲೋ ಕಷ್ಟಪಟ್ಟು ಈ ವಾಕ್ಯ ಹೇಳ್ಕೊಂಬಂದು ಅದಕ್ಕೊಂದು ಅರ್ಥ ಹೇಳಿ ಈ ಸೂತ್ರ ಜೋಡಿಸಿ ಹೇಳ್ದಂಗಿದೆ ಇದು. ವಸ್ತುತಃ ಇದು ಸರಿ ಇಲ್ಲ. ಯಾಕೆ ಅಂತ ವಿವರಣೆ ಕೊಡ್ತಾರೆ. ಇತಿ ಪರೇಶಾಂ ವ್ಯಾಖ್ಯಾನಂ ಅಸದೇವ, ಇದು ಸರಿ ಇಲ್ವೇ ಇಲ್ಲ ಅನ್ನೋದನ್ನ ಇಮಮೇವ ಅರ್ಥಂ ಅಂತ ಆಚಾರ್ಯರು ತಿಳಿಸಿದ್ದಾರೆ. ಅಂದ್ರೆ ನಾವ್ ಹೇಳಿದ್ದೇ ಅರ್ಥವನ್ನ ವೇದವ್ಯಾಸರು ತಾವು ಈ ಸೂತ್ರದಲ್ಲಿ ತಿಳಿಸಿದ್ದಾರೆ ಅಂತ ಹೇಳೋ ಮುಖಾಂತರ ಬೇರೆಯವ್ರು ಹೇಳುವ ಅರ್ಥ ಸರಿ ಇಲ್ಲ ಅಂತ ಆಚಾರ್ಯರು ತಿಳಿಸಿದ್ದಾರೆ. ಅಂದ್ರೆ ಜಯತೀರ್ಥರು ಈ ವಿಷಯವನ್ನ ಯಾಕೆ ತಗೊಂಡ್ರು ಅಂದ್ರೆ ಮಧ್ವಾಚಾರ್ಯ ಮನಸ್ಸಿನಲ್ಲಿ ಇದಿದೆ, ಬೇರೆಯವರು ಈ ಸೂತ್ರಕ್ಕೆ ಬೇರೆ ಅರ್ಥ ಹೇಳಿದ್ದಾರೆ, ಅದು ಚೆನ್ನಾಗಿಲ್ಲ, ನಾವು ಹೇಳಿದ್ದು ಸರಿಯಾಗಿದೆ ಅರ್ಥ, ಹಾಗಾಗಿ ಶಿಷ್ಯರು ಇದನ್ನೇ ಸ್ವೀಕರಿಸಬೇಕು ಅಂತ ಹೇಳ್ಬೇಕು. ಅದಕ್ಕೆ ಇತಿ ಇಮಮೇವ ಅರ್ಥಂ ಅಂತ ಒತ್ತು ಕೊಟ್ಟು ಹೇಳಿದ್ದಾರೆ. ವಿದ್ಯೈವ ಇತಿ, ವಿದ್ಯೈವ ಅನ್ನೋ ಸೂತ್ರದಿಂದ ಈಗ ಹೇಳಿದ ಅರ್ಥವನ್ನೇ ವೇದವ್ಯಾಸರು ಹೇಳಿದ್ದಾರೆ ಅಂತ ಒತ್ತು ಕೊಟ್ಟು ಹೇಳಿದ್ರ ಅಭಿಪ್ರಾಯನು, ಬೇರೆಯವ್ರು ಹೇಳಿದ ಅರ್ಥ ಸರಿ ಇಲ್ಲ ಅಂತ. ಹಾಗಾದ್ರೆ ಬೇರೆಯವ್ರು ಹೇಳಿದ್ ಏನರ್ಥ ಅಂತ ಅದಕ್ಕೋಸ್ಕರ ಜಯತೀರ್ಥರು ಇಲ್ಲಿವರೆಗೆ ವಿವರಣೆ ಮಾಡಿದ್ರು. ಯಾಕೆ ಇದು ಸರಿ ಇಲ್ಲ ಅಂದ್ರೆ ಒಂದ್ ಮಾತನ್ನ ಹೇಳ್ತಾರೆ ಮುಂದೆ, ವಿಫಲತ್ವಾದಸ್ಯ ಚಿಂತಾಯ. ಮೊದಲನೇ ಮಾತು ಅಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಫಲ? ನಾವು ಪಡಿಬೇಕಾಗಿದ್ದು ಏನ್ ಪ್ರಯೋಜನ? ಮೋಕ್ಷ ಪಡಿಬೇಕು. ಈಗ ಈ ತರ ಅಗ್ನಿ ಉಪಾಸನೆ ಮಾಡಿದ್ರೆ ಏನ್ ಸಿಗತ್ತೆ ನಿಮ್ಗೆ? ಸ್ವರ್ಗ ಸಿಗತ್ತೆ. ಸ್ವರ್ಗಕ್ಕೋಸ್ಕರ ಬ್ರಹ್ಮಸೂತ್ರ ಬಂದಿದ್ದಲ್ಲ, ಮೋಕ್ಷ ಕೊಡಿಸ್ಲಿಕ್ಕೋಸ್ಕರ ಬ್ರಹ್ಮಸೂತ್ರ ಬಂದಿತ್ತು.
ನೀವು ಸ್ವರ್ಗ ಸಿಗೋ ತರ ಒಂದು ಚಿಂತನೆಯನ್ನ ಈ ಸೂತ್ರಕ್ಕೆ ಅರ್ಥ ಮಾಡ್ತಾ ಇದ್ರಿ. 36,000 ಜ್ಞಾನಗಳನ್ನ ಅಗ್ನಿ ಅಂತ ಧ್ಯಾನ ಮಾಡ್ತಾ ಕೂಡಿ ಏನ್ ಪ್ರಯೋಜನ ಇದ್ರಿಂದ? ಮೊದಲು ಮಾಡೋದೇ ಉಪಯೋಗ ಇಲ್ಲ. ಇನ್ನು ಮಾಡಿದ್ರು ಸಿಕ್ಕೋದು ಏನು? ಅದು ಅಭ್ಯುದಯ ಏವ. ಧ್ಯಾನ ಮಾಡಿ ಮಾಡಿ ಏನ್ ಸಿಗ್ಬೋದು? ಸ್ವರ್ಗ ಸಿಗ್ಬೋದು ನಿಮ್ ಪ್ರಕಾರ. ಸ್ವರ್ಗ ಬಿಟ್ಟು ಇನ್ನೇನು ಸಿಗೋದಿಲ್ಲ. ಹಾಗಾಗಿ ಸಿಕ್ಕಿದ್ರೆ ಸ್ವರ್ಗ ಪ್ರಯೋಜನ, ಉಪಯೋಗ ಇಲ್ಲ. ಮತ್ತೆ ಅಗ್ನಿಯ ವಿಚಾರ ಯಾಕೆ ಮಾಡ್ಬೇಕೀಗ? ಅಗ್ನಿ ಬಗ್ಗೆ ವಿಚಾರ ಮಾಡಿ ಏನ್ ಮಾಡ್ಬೇಕೀಗ ಈ ಉಪಾಸನಾ ಪಾದದಲ್ಲಿ 3ನೇ ಅಧ್ಯಾಯದಲ್ಲಿ? ಅದರಿಂದ ಈ ವ್ಯಾಖ್ಯಾನ ಮಾಡಿದ್ ಸರಿ ಇಲ್ಲ. ಅಷ್ಟೇ ಅಲ್ಲ, ತಮಾಷೆ ಮಾತೇನಂದ್ರೆ, ಈಗ ಬ್ರಹ್ಮಸೂತ್ರಕ್ಕೆ ಅಧಿಕಾರಿ ಯಾರು? ಎಂಥವನ್ ಓದ್ಬೇಕಿದೆ ನಮ್ಮ ಬ್ರಹ್ಮಸೂತ್ರನ ಅಂತ ಈಗ ಹೇಳ್ತಾ ಇರೋದ್ ಮಾತು. ಅಂಥ ವ್ಯಕ್ತಿ ಈ ತರದ ಒಂದು ಕ್ಷುಲ್ಲಕವಾದ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಂತಾನ. ಈಗ ಜೀವನದಲ್ಲಿ ಮಾಡ್ಲಿಕ್ಕೆ ಬೇಕಾದಷ್ಟು ಕೆಲಸ ಇದೆ. ಯಾವ್ದೋ ಸಣ್ಣ ಪುಟ್ಟ ಕೆಲಸಕ್ಕೆ ತಲೆ ಕೆಡಿಸ್ಕೊಳ್ಳಿಕಾತ? ಮಾಡೋ ಕೆಲಸ ಬೇಕಾದಷ್ಟಿದೆ ಅಂತ ಹೇಳ್ತಾ ಇರ್ತೀವಲ್ಲ, ಆತರ ಈ ಬ್ರಹ್ಮಸೂತ್ರ ಓದೋನ್ ಎಂಥವನಾಗಿರ್ಬೇಕು ಅದನ್ನ ಈಗ ಹೇಳ್ತಾರೆ. ಅವನ್ ಲಕ್ಷಣ ಎಲ್ಲ ಕೇಳ್ತೀವಿ. ಕೇಳಿದ್ಮೇಲೆ ನಮ್ಗೆ ಅನ್ಸತ್ತಲ್ಲ, ಇವನು ಯಾಕೆ ಈ ವಿಷಯ ಬೇಕೀಗ? ಅವ್ನ ಅಗ್ನಿ ಅಂತ ಉಪಾಸನೆ ಮಾಡ್ತಾ ಯಾಕೆ ಕೂಡ್ಬೇಕು ಅಂತ ನಮ್ಗೆ ಆಗ ಅರ್ಥ ಆಗತ್ತೆ. ಯಾರ ಹಾಗಾದ್ರೆ ಬ್ರಹ್ಮಸೂತ್ರವನ್ನ ಓದ್ಲಿಕ್ಕೆ ಅಧಿಕಾರಿ ಅಂದ್ರೆ ಆಗ ಹೇಳ್ತಾರೆ, ಎಸ್ತು ನಿತ್ಯ ಅನಿತ್ಯ ವಸ್ತು ವಿವೇಕವಾನ್. ಮೊದಲನೇ ಗುಣ. ಜಗತ್ನಲ್ಲಿ ಸುತ್ತಲೂ ಮುತ್ತಲು ನಾವೇನ್ ನೋಡ್ತಾ ಇದೀವಿ, ಯಾವುದು ನಿತ್ಯ ವಸ್ತು ಯಾವುದು ಅನಿತ್ಯ ವಸ್ತು ಅನ್ನೋ ವಿವೇಕ ಇರ್ಬೇಕು. ಯಾವುದು ಶಾಶ್ವತ ಯಾವುದು ಶಾಶ್ವತ ಅಲ್ಲ, ಸುತ್ತಲೂ ಮುತ್ತಲು ಇರೋದ್ರಲ್ಲಿ ಚೆನ್ನಾಗಿ ಜ್ಞಾನ ಇರ್ಬೇಕು ಒಂದು. ಇನ್ನು ಶಮ ದಮಾದಿ ಸಂಪನ್ನ, ಇಂದ್ರಿಯ ನಿಗ್ರಹ ಇರ್ಬೇಕು, ದೇವರಲ್ಲೇ ಮನಸ್ಥಿತಿ ಇರ್ಬೇಕು. ಶಮೋ ಮನ್ನಿಷ್ಠತಾ ಬುದ್ಧೇ, ದಮ ಇಂದ್ರಿಯ ನಿಗ್ರಹ. ಬರೀ ಎರಡೇ ಅಲ್ಲ, ಎರಡು ಮುಖ್ಯ. ಇದರ ಜೊತೆಗೆ ಮಿಕ್ಕಿದಲ್ಲ, ಪ್ರತ್ಯಾಹಾರ, ಆಸನ ಸಿದ್ಧಿ, ಪ್ರಾಣಾಯಾಮ ಎಲ್ಲ ಇದೆ, ಇದೆಲ್ಲ ಇರ್ಬೇಕು. ಇದೆಲ್ಲ ಗುಣಗಳನ್ನ ಹೊಂದಿದ್ರೆ, ಶ್ರದ್ಧಾ ಭಕ್ತಿ ಇತ್ಯಾದಿಗಳನ್ನ, ಆಗ ಸರ್ವ ಭೋಗ ವೈರಾಗ್ಯೋಪೇತ. ಎಲ್ಲ ಲೌಕಿಕ ಭೋಗಗಳಲ್ಲಿ ವೈರಾಗ್ಯ. ಯಾವ್ದೆಲ್ಲ ನಶ್ವರ, ಇದೆಲ್ಲ ಶಾಶ್ವತ ಅಲ್ಲ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೆಲ್ಲ ವೈರಾಗ್ಯ ಭಾವವನ್ನು ಹೊಂದಿರೋ ವ್ಯಕ್ತಿ ಆಗಿರ್ಬೇಕು. ಇಂಥವನು ಮುಮುಕ್ಷು ಆಗಿರ್ತಾನೆ, ನನಗ್ ಮೋಕ್ಷ ಬೇಕು ಅಂತ ಇರ್ತಾನೆ, ಬಯಸ್ತಾ ಇರ್ತಾನೆ. ಹೀಗೆ ಇಷ್ಟೆಲ್ಲ ಗುಣ ಇರೋನನ್ನ ಬ್ರಹ್ಮಸೂತ್ರಕ್ಕೆ ಅಧಿಕಾರಿ ಅಂತ ಕರೀತಾರೆ. ಹಾಗಾದ್ರೆ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಓದ್ಬೇಕು, ನಾನು ಅದ್ರಿಂದ ಮೋಕ್ಷ ಪಡಿಬೇಕು. ಇನ್ನು 564 ಸೂತ್ರವನ್ನು ಚೆನ್ನಾಗಿ ಓದಿ ಅದರ ಹೇಳಿರೋ ಪ್ರಕಾರ ಅನುಷ್ಠಾನ ಮಾಡಿ ವೇದಾರ್ಥವನ್ನು ತಿಳಿದು ಶ್ರವಣ ಮನನ ಧ್ಯಾನ, ಆಮೇಲೆ ಪರೋಕ್ಷ ಜ್ಞಾನ, ಭಗವಂತನ ಪ್ರಸಾದ, ಮೋಕ್ಷ ಅಂತ ಏನಿದೆ, ಇಷ್ಟನ್ನ ಪಡಿಲಿಕ್ಕೋಸ್ಕರ ಒಬ್ಬ ವ್ಯಕ್ತಿ ಏನಿದಾನೆ ಅವನೇ ಈ ಅಥ ಶಬ್ದೇನ ಉತ್ತರ ಮೀಮಾಂಸಾಯಾಮ್ ಅಧಿಕಾರಿ ಸೂಚಿತ. ಇದನ್ನ ಉತ್ತರ ಮೀಮಾಂಸಾ ಅಂತ ಕರೀತಾರೆ ಬ್ರಹ್ಮಸೂತ್ರನ. ಪೂರ್ವ ಮೀಮಾಂಸಾ ಅಂದ್ರೆ ಜೈಮಿನಿ ಋಷಿಗಳು ಬರೆದ ಈ ಮೀಮಾಂಸಾ ಸೂತ್ರಗಳು, ಮೀಮಾಂಸಾ ಶಾಸ್ತ್ರ ಅಂತ ಪ್ರಸಿದ್ಧ, ಅದು ಪೂರ್ವ ಮೀಮಾಂಸಾ. ಈ ಉತ್ತರ ಮೀಮಾಂಸಾಕ್ಕೆ ಅಧಿಕಾರಿ ಯಾರು ಅಂದ್ರೆ ಓಂ ಓಂ ಅಥ ಅಂತ ಹೇಳಿದ್ದಾರೆ. ಅಥ ಅಂದ್ರೆ ಇಷ್ಟೆಲ್ಲ ಯೋಗ್ಯತೆಯನ್ನ ಸಂಪಾದನೆ ಮಾಡಿದ ಮೇಲೆ ಮೋಕ್ಷ ಬೇಕು ಅಂತ ಆದ್ರೆ ನೀನು ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ತಾ ಕೂಡು ಅಂತ. ಹಾಗಾದ್ರೆ ಅಥ ಅನ್ನೋ ಶಬ್ದದಿಂದ ಇವೆಲ್ಲ ಸಿಗತ್ತೆ. ಅಂದ್ರೆ ಬ್ರಹ್ಮಸೂತ್ರವನ್ನ ಓದ್ಲಿಕ್ಕೆ ಯಾರು ಅಧಿಕಾರಿ ಅನ್ನೋ ವಿಷಯ ನಮಗೆ ಅಥ ಅನ್ನೋದು ತಿಳಿಸ್ಕೊಡುತ್ತೆ. ಇದು ಮೊದಲನೇ ಸೂತ್ರದಲ್ಲಿದೆ. ಇದ್ರ ಬಗ್ಗೆ ಎಲ್ಲ ವಿಷಯ ಹಿಂದೆನೂ ಬಂದಿದೆ, ಇದೇ ಅಧ್ಯಾಯದಲ್ಲಿ ನಾವು ಕೇಳಿರ್ತೀವಿ ಹಿಂದೆ. ಅದು ಇಲ್ಲಿ ನೆನಪಿಸ್ಕೊಟ್ಟಿದ್ದಾರೆ ಇದನ್ನ. ಸಹ ಕಥಂ ಏತಾಸು ಫಲ್ಗು ಚಿಂತಾಸು ಪ್ರವರ್ತದೆ. ಇಷ್ಟೆಲ್ಲ ವೈರಾಗ್ಯ ಇರೋನು, ದೇವರಲ್ಲೇ ಶ್ರದ್ಧಾ ಭಕ್ತಿ ಇರೋನು, ಮತ್ತೆ ಮೋಕ್ಷದ ಬಗ್ಗೆ ಇಚ್ಛೆ ಇರೋನು, ನಿತ್ಯಾನಿತ್ಯ ವಸ್ತು ವಿವೇಕ ಇರೋನು, ಇಂಥ ದೊಡ್ಡ ಜ್ಞಾನಿ ಯಾಕೆ ಈ ತರದ ಕಾಮ್ಯ ಕರ್ಮ ಸ್ವರ್ಗಕ್ಕೋಸ್ಕರ ಬೇಕಾದ ಈ ಧ್ಯಾನವನ್ನು ಮಾಡ್ತಾ ಕೊಡ್ತಾನೆ? ಅರ್ಥವೇ ಇಲ್ಲ, ಸಂಬಂಧವೇ ಇಲ್ಲ. ಬೇಕಾಗಿರೋದು ಮೋಕ್ಷ. ಹೋಗಿ ಹೋಗಿ ಮತ್ತೆ ಸ್ವರ್ಗ ಪಡೆದು ಮತ್ ಭೂಮಿಗೆ ಬೀಳೋ ತರ ಆದ್ರೆ ಈ ಧ್ಯಾನವನ್ನು ಅವನು ಯಾಕೆ ಬಯಸ್ತಾನೆ? ಆದ್ರಿಂದ ಸಹ ಕಥಂ, ಇಂತಹ ಬ್ರಹ್ಮಸೂತ್ರಕ್ಕೆ ಅಧಿಕಾರಿಯಾದ ವ್ಯಕ್ತಿ ಈ ತರದ ಕ್ಷುಲ್ಲಕ ಫಲ್ಗು ಚಿಂತಾಸು, ಫಲ್ಗು ಅಂತ ಹೇಳ್ತೀವಿ. ಫಲ್ಗು ಅಂದ್ರೆ ಮಾಡಿದ ಕರ್ಮ ಎಲ್ಲ ವ್ಯರ್ಥ, ಏನ್ ನಿಷ್ಪ್ರಯೋಜಕ, ಅದರ ಫಲ್ಗು ಚಿಂತೆ ಅಂತ ಹೇಳ್ತಾರೆ. ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತಾರೆ. ಹಾಗೆ ಏನು ಉಪಯೋಗನೇ ಇಲ್ಲ. ಅಂತಹ ಈ ಚಿಂತೆಗಳಲ್ಲಿ ಯಾಕೆ ಪ್ರವೃತ್ತಿ ಮಾಡ್ತಾನೆ ಇಂತಹ ವ್ಯಕ್ತಿ ಅಂತ ಹೇಳಿ ಖಂಡನೆಯನ್ನ ಮಾಡಿದ್ದಾನೆ. ಇಷ್ಟು ಈ ರೀತಿಯಲ್ಲಿ ಖಂಡನೆಯನ್ನ ಮಾಡಿ ಮುಂದಕ್ಕೆ ಹೋಗ್ತಾರೆ. ಈ ಕೆಲವು ವ್ಯಾಖ್ಯಾನ ವಿಷಯಗಳಿದೆ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಅದಲ್ಲಿ
ಈ ರೀತಿ ಇಲ್ಲಿವರೆಗೆ ಏನ್ ಮಾಡಿದ್ರು, ಮುಂದಿನ ಸುಧಾ ಮೂಲಕ ಹೋಗೋಣ, ಅಲ್ಲಿ ಇನ್ನೊಂದು ವಿಚಾರ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಇದು ಕಠಿಣವಾದ ವಿಷಯ. ಈ ಕಠಿಣವಾದ ವಿಷಯವನ್ನ ನಿಧಾನಕ್ಕೆ ಓದ್ಬೇಕು ಅವ್ರು, ಯಾಕಂದ್ರೆ ಇದು ನಮ್ಮ ಭಾಷ್ಯದ ಪ್ರಕಾರ ಅರ್ಥ ಅಲ್ಲ, ಪರಮತ ಭಾಷ್ಯ. ಅವರು ತಮ್ಮ ಭಾಷ್ಯದಲ್ಲಿ ಸೂತ್ರಗಳಿಗೆ ವ್ಯಾಖ್ಯಾನ ಮಾಡ್ಕೊಂಡ್ ಬರ್ತಾರೆ. ಅವ್ರು ಯಾಕೆ ಹೀಗ್ ಬರೀತಾರೆ ಅಂತ ಅವ್ರಿಗೆ ಅರ್ಥ ಆಗಿರಲ್ಲ, ಹಾಗೆ ಬರ್ದಿರ್ತಾರೆ ವ್ಯಾಖ್ಯಾನನ. ಅದನ್ನ ಇವರು ನಮಗ ಅರ್ಥ ಮಾಡಿಸಿ ಅದಕ್ಕೆ ಟಿಪ್ಪಣಿಕಾರರು ಇನ್ನೂ ಚೆನ್ನಾಗಿ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ವಸ್ತುತಃ ಅದು ಉಪಯೋಗ ಇಲ್ಲ, ಅವರೇ ಹೇಳ್ತಾರೆ ವ್ಯಾಖ್ಯಾನಕಾರ. ಯಾಕಂದ್ರೆ ಇದನ್ನ ವಿಚಾರ ಮಾಡಿ ಏನು ಉಪಯೋಗ? ಈಗ ನಿಜವಾದ ಅರ್ಥ ಬರತ್ತೀಗ. ವೇದವ್ಯಾಸರ ಈ ಸೂತ್ರಕ್ಕೆ ಸರಿಯಾದ ಅರ್ಥವನ್ನ ಆಚಾರ್ಯರೇ ಮುಂದೆ ತಿಳಿಸ್ಲಿಕ್ಕಿದ್ದಾರೆ. ಆ ಅರ್ಥ ಬಿಟ್ಟು ಇಂಥ ಅರ್ಥ ಬೇಕು ಯಾಕೆ ತಿಳ್ಕೊಳ್ಬೇಕು? ಓ, ಈ ತರನೂ ವ್ಯಾಖ್ಯಾನ ಬರ್ದಿದ್ರ ಬ್ರಹ್ಮಸೂತ್ರಕ್ಕೆ, ಮಧ್ವಾಚಾರ್ಯ ಚೆನ್ನಾಗಿ ಬರ್ದಿದಾರಲ್ವಾ ಅಂತ ಅವ್ರ ಬಗ್ಗೆ ಭಕ್ತಿ ಶ್ರದ್ಧೆ ಜಾಸ್ತಿ ಆಗ್ಬೇಕಲ್ಲ, ಅದಕ್ಕೆ ಪೂರ್ವ ಪಕ್ಷಿಗಳ ವ್ಯಾಖ್ಯಾನವನ್ನು ಚೆನ್ನಾಗಿ ತಿಳ್ಕೊಬೇಕು ಅಂತ. ಸರಿ, ಇಲ್ಲಿವರೆಗೆ ಏನಾಯ್ತು? ಏವಂ ಸೂತ್ರಕೃತ ಪೂರ್ವ ಪಕ್ಷಿತಾನಿ ಮತಾನಿ ನಿರಾಕೃತ್ಯ. ಇದುವರೆಗೆ ಪೂರ್ವ ಪಕ್ಷ ಏನೇನ್ ಬಂದಿತ್ತು ಅಂತ ಎಲ್ಲ ಪೂರ್ವ ಪಕ್ಷಗಳನ್ನ ಖಂಡನೆ ಮಾಡಿ, ಈಗ ಸೂತ್ರಾಣಾಂ ವೃತ್ತಿಕಾರಾಹ, ಸೂತ್ರಕ್ಕೆ ವೃತ್ತಿಕಾರರು ಅಂತ ಕೆಲವರಿದ್ದಾರೆ. ಅಂದ್ರೆ ಈ ಅದ್ವೈತ ಭಾಷೆ ಬರೋದಕ್ಕಿಂತಲೂ ಮುಂಚೆ ಹಲವು ಗ್ರಂಥಗಳಿತ್ತು, ವೃತ್ತಿ ಗ್ರಂಥಗಳು. ಆ ಗ್ರಂಥಗಳಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಗೌಡಪಾದಕಾರಿಕ ಅಂತ ಇದೆ, ಗೌಡಪಾದರು ಅಂತ. ಅನೇಕರು ಈ ಬ್ರಹ್ಮಸೂತ್ರಕ್ಕೆ ಅಪಾರ್ಥವನ್ನ ಮಾಡಿದ್ದಾರೆ ಅಂತ ಬರುತ್ತೆ. ಆ ಅಪಾರ್ಥವನ್ನ ಮಾಡಿದ ಮೇಲೆ ಅದನ್ನ ಖಂಡನೆ ಮಾಡ್ಲೇಬೇಕು. ಅಲ್ಲಿ ಏನ್ ಮಾಡಿದಾರ ಅವರು ಅಂದ್ರೆ, ಇನ್ನೊಬ್ರು ವೃತ್ತಿಕಾರರ ಮತ ಹೇಗಿದೆ, ಸಮುಚ್ಚಯ ನಿಯಮವಾದಿನ ಮತಂ ತಾವದಪ ಕರೋತಿ. ಸಮುಚ್ಚಯವಾದಿ ಅಂದ್ರೆ ಮೋಕ್ಷಕ್ಕೆ ಜ್ಞಾನನೂ ಬೇಕು ಕರ್ಮನೂ ಬೇಕು ಅಂತ ಹೇಳೋರು ಸಮುಚ್ಚಯವಾದಿಗಳು ಅಂತ ಕರೀತಾರೆ. ಸಮುಚ್ಚಯ ಅಂದ್ರೆ ಜೊತೆಗೂಡಿ ಮೋಕ್ಷಕ್ಕೆ ಕಾರಣ. ಈಗ ನಾವ್ ಹೇಳ್ತೀವಿ ಜ್ಞಾನ ಒಂದೇ ಸಾಕು. ಇಲ್ಲ ಇಲ್ಲ, ಕರ್ಮ ಜ್ಞಾನಗಳೆರಡೂ ಸೇರಿ ಮೋಕ್ಷ ನಿಮ್ಗೆ. ಜ್ಞಾನ ಕರ್ಮ ಹೇಗೆ ಅಂದ್ರೆ ಒಂದು ರಥದ ಎರಡು ಚಕ್ರ ತರ, ಒಂದ್ ಚಕ್ರ ಇಲ್ದೆ ಹೋದು ರಥ ಓಡಲ್ಲ. ಆ ತರ ಎರಡೂ ಸೇರಿದ್ರೆ ಮಾತ್ರ ನಿಮಗೆ ಮೋಕ್ಷ ಅಂತ ಒಂದು ಮತ. ಅದು ಇದು ವೃತ್ತಿಕಾರರ ಮತ. ಈ ಮತವನ್ನ ಇಲ್ಲಿ ಖಂಡನೆ ಮಾಡ್ತಾರೆ. ವೃತ್ತಿ ಅಂತಂದ್ರೆ ಬ್ರಹ್ಮಸೂತ್ರಕ್ಕೆ ವಿವರಣೆ ಮಾಡ್ಲಿಕ್ಕೆ ಒಂದು ಗ್ರಂಥ ವೃತ್ತಿ ಅಂತ ಕರೀತಾರೆ. ಅಂಥ ಗ್ರಂಥವನ್ನ ಬರೆದವರು. ಅವರ ಅನುವಾದ ಅವ್ರು ಹೇಗೆ ಹೇಳ್ತಾರೆ, ಅದ್ ಯಾಕೆ ಸರಿ ಇಲ್ಲ ಅನ್ನೋ ವಿಷಯನೆಲ್ಲ ಈಗ ತಿಳಿಸ್ತಾರೆ. ಈಗ ಅನುವ್ಯಾಖ್ಯಾನದ ಪಂಕ್ತಿ, ವಿನಾ ಕರ್ಮನ ಮೋಕ್ಷ ಸ್ಯಾತ್ ಜ್ಞಾನೇನೇತ್ಯಪಿ ಸಾ ಶ್ರುತಿ ನಾಣ್ಯ ಪಂಥ ಇತಿ ಹ್ಯೇವ ನಿವಾರಯತಿ ಸಾಧನಂ. ನಮಗೆ ಬಲಿಷ್ಠವಾದ ಶ್ರುತಿ ಇದೆ. ಯಾವುದು? ನಾಣ್ಯ ಪಂಥ ವಿದ್ಯತೆ ಅಯನಾಗ. ಇದನ್ ಬಿಟ್ಟು ಬೇರೆ ದಾರಿ ಇಲ್ಲ, ಸ್ಪಷ್ಟ. ತಮೇವಂ ವಿದ್ವಾನ್ ಅಮೃತಯ ಭವತಿ. ಯಾರು ಸಹಸ್ರ ಶೀರ್ಷ ಪುರುಷ ಅಂತ ಪುರುಷ ಸೂಕ್ತ ಹೇಳಿದ ಪ್ರಕಾರ ದೇವರ ಅಪರೋಕ್ಷ ಜ್ಞಾನ ಪಡ್ಕೊಂಡು ಅನುಗ್ರಹ ಪಡಿತಾನೋ ಅವನಿಗೆ ಮೋಕ್ಷ, ಬೇರೆಯವ್ರಿಗಲ್ಲ. ದೇವರ ಅನುಗ್ರಹ ಆದವನಿಗೆ ಮೋಕ್ಷ ಅಂತ ಸ್ಪಷ್ಟವಾಗಿ, ಬೇರೆ ದಾರಿ ಇಲ್ಲ ಅಂತ ಇಷ್ಟೆಲ್ಲ ನಿಷೇಧ ಮಾಡಿದ ಮೇಲೆ ಇವರು ಕರ್ಮ ಇಲ್ಲದೆ ಮೋಕ್ಷ ಆಗಲ್ಲ ಜ್ಞಾನದಿಂದ, ಅದನ್ನ ಕರ್ಮಜ್ಞಾನ ಎರಡೂ ಬೇಕು ಮೋಕ್ಷಕ್ಕೆ, ಇದು ಸರಿ ಇದೆಯಾ? ಸರಿ ಇಲ್ಲ. ಯಾಕೆಂದ್ರೆ ತುಂಬಾ ಆದರ ಇಟ್ಟು ವೇದವಾಕ್ಯ ಹೇಳ್ತಾ ಇದೆ, ನೋಡಿ ಜ್ಞಾನ ಮಾತ್ರ ಕಾರಣ ಮೋಕ್ಷಕ್ಕೆ, ಬೇರೆದಲ್ಲ. ಆದ್ರೆ ಕರ್ಮ ಬೇಡವಾ? ಹಾಗಾದ್ರೆ ಬೇಕು, ಮೋಕ್ಷಕ್ಕಲ್ಲ ಜ್ಞಾನಕ್ಕೆ ಬೇಕು ಕರ್ಮ. ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ, ಇದು ಹೇಳೋದು. ಇವ್ರು ಕರ್ಮಜ್ಞಾನ ಎರಡಕ್ಕೂ ಒಂದೇ ಪಂಕ್ತಿ, ಒಂದೇ ಪಂಕ್ತಿಯಲ್ಲಿ ಇಬ್ರು ಪಕ್ಕ ಕೊಡಿಸ್ಬಿಡೋದು ಜ್ಞಾನ ಕರ್ಮಗಳನ್ನ. ಹಾಗಲ್ಲ, ಅದು ಕೆಳಪಂಕ್ತಿ ಯಾವುದಕ್ಕೆ? ಕರ್ಮಕ್ಕೆ. ಮೇಲಿನ ಪಂಕ್ತಿ ಇದಕ್ಕೆ, ಅಗ್ರ ಪಂಕ್ತಿ ಜ್ಞಾನಕ್ಕೆ. ಆದ್ರಿಂದ ಅದರ ಪ್ರಸಾದ ಮುಂದೆ ಮೋಕ್ಷ. ಅಗ್ರ ಪಂಕ್ತಿ ಅಂದ್ರೆ ಅದು ಪ್ರಸಾದ, ದೇವರ ಅನುಗ್ರಹ. ಮೊದಲು ದೇವರ ಅನುಗ್ರಹ, ಮಧ್ಯದ್ದು ಜ್ಞಾನ, ಆಮೇಲೆ ಕರ್ಮ ಕೆಳಕ್ಕೆ. ಇನ್ನು ಈ ತರ ಇದೆ ಕ್ರಮ. ಇದನ್ನ ಅರ್ಥ ಮಾಡ್ಕೊಳ್ದೇನೆ ಎಲ್ಲವನ್ನೂ ಒಂದೇ ಪಂಕ್ತಿಯಲ್ಲಿ ಕೂಡಿಸ್ಬಿಡೋದು, ಇದು ಸರಿ ಇಲ್ಲ ಅಂತ. ಸಂಸಾರ ನಿವೃತ್ತಿ ಮಾತ್ರ ಕೇವಲೇನ ಜ್ಞಾನೇನ ಭವತಿ ಅಂತ. ಹಾಗಾದ್ರೆ ಆಚಾರ್ಯದ ದಾರಿ ಯಾವುದು? ತತ್ವವಿದ ಮಾರ್ಗ. ತತ್ವವಾದದ ಮಾರ್ಗ ಏನು ಅಂತಂದ್ರೆ, ನಮ್ಮ ಸಿದ್ಧಾಂತದಲ್ಲಿ ಹೀಗೆ ಒಪ್ಪಿದ್ದಾರೆ. ಬಹಳ ಚೆನ್ನಾಗಿ ಹೇಳ್ತಾರೆ ಈ ಮಾತನ್ನ, ಇದು ಬಹಳ ಮುಖ್ಯ. ವೇದವ್ಯಾಸರ ಮತ ಏನು, ಆಚಾರ್ಯರ ಮತ ಏನು, ಅವ್ರು ಹೋದ ದಾರಿ ಯಾವುದು ಅಂದ್ರೆ, ಸಂಸಾರ ನಿವೃತ್ತಿ ಮಾತ್ರ ಕೇವಲೇನ ಜ್ಞಾನೇನ ಭವತಿ, ಆನಂದ ವೃದ್ಧಿಸ್ತು ಕರ್ಮ ಸಾಪೇಕ್ಷಣೇವ ಜ್ಞಾನೇತಿ ಭಗವತಃ ಪಂಥಾಹ. ಭಗವತ್ ಪೂಜ್ಯರಾದವರ ದಾರಿ ಯಾವುದು? ಶಿಷ್ಟ ಮಾರ್ಗ ಯಾವುದು ಅಂದ್ರೆ ಇದೆ. ನಿಮಗೆ ಸಂಸಾರ ಹೋಗ್ಬೇಕಾ? ಅದಕ್ಕೆ ಜ್ಞಾನ ಮಾತ್ರ ಕಾರಣ. ಸಂಸಾರ ನಿವೃತ್ತಿ ಆಗಬೇಕು ಅಂದ್ರೆ ಅದು ಕೇವಲ ಜ್ಞಾನದಿಂದ, ಕರ್ಮದಿಂದ ಅಲ್ಲ. ಕರ್ಮದಿಂದ ಜ್ಞಾನ ಅಷ್ಟೇ. ಸಂಸಾರ ಹೋಗೋದು ಕೇವಲ ಜ್ಞಾನದಿಂದ, ಇದು. ಆದ್ರೆ ಕರ್ಮ ಬೇಕು. ಎಲ್ಲಿ ಬೇಕಂದ್ರೆ ಮೋಕ್ಷಕ್ಕೆ ಹೋಗ್ತೀರಿ, ಆನಂದ ಅಭಿವೃದ್ಧಿ ಆಗ್ಬೇಕು ಮೋಕ್ಷದಲ್ಲಿ.
ಇರೋ ಆನಂದ ಅಷ್ಟೇ ಅಲ್ಲದೆ ಅದು ಹೆಚ್ಚಾಗ್ತಾ ಹೋಗ್ಬೇಕು. ಆಗ ನಿಮಗೆ ಜ್ಞಾನ ಒಂದೇ ಉಪಯೋಗಕ್ಕೆ ಬರಲ್ಲ. ಕರ್ಮ ಸಾಪೇಕ್ಷೇಣ ಜ್ಞಾನ, ಆ ಕರ್ಮದ ಜೊತೆ ಜ್ಞಾನ ಬೇಕು. ಹಾಗಾದ್ರೆ ಆನಂದಾಭಿವೃದ್ಧಿಗೆ ಕರ್ಮ ಸಾಪೇಕ್ಷ ಜ್ಞಾನ, ಅಲ್ಲಿ ಕರ್ಮವನ್ನ ಅಪೇಕ್ಷಿಸತ್ತೆ ಜ್ಞಾನ. ಆದ್ರೆ ಸಂಸಾರ ಹೋಗ್ಲಿಕ್ಕೆ ಜ್ಞಾನ ಮಾತ್ರ ಸಾಕು. ಇಷ್ಟು ವೇದವ್ಯಾಸರ ಮತ, ಅದೇ ಆಚಾರ್ಯರ ಮತ. ಇದನ್ನೇ ಸಹಕಾರಿತ್ವೇನ ಚ ಅಂತ ಬ್ರಹ್ಮಸೂತ್ರದಲ್ಲೂ ಮುಂದಕ್ಕೆ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಜ್ಞಾನ ಕರ್ಮಗಳಿಂದ ಮೋಕ್ಷ ಅಲ್ಲ, ಜ್ಞಾನಕ್ಕೆ ಕರ್ಮ ಸಹಕಾರಿಯಾಗಿರುತ್ತೆ ಅಂತ ಅಭಿಪ್ರಾಯ. ಅದು ಮುಖ್ಯ ಅಲ್ಲ ಕರ್ಮ ಅಂತ ಸ್ಪಷ್ಟವಾಗಿ ಬ್ರಹ್ಮಸೂತ್ರದಲ್ಲೇ ಇದೆ. ಇಷ್ಟಲ್ಲದೆ ಇಲ್ಲೊಂದು ಮಾತು ಬಂತು, ಜ್ಞಾನ ಕರ್ಮಭ್ಯಾಂ ಮೋಕ್ಷ ಇತ್ಯನುಕ್ತ. ಜ್ಞಾನ ಕರ್ಮಗಳಿಂದ ಮೋಕ್ಷ ಅಂತ ಹೇಳಿಲ್ಲ. ಏನ್ ಹೇಳಿದ್ರು? ಕರ್ಮ ವಿನಾ ಕೇವಲ ಜ್ಞಾನೇನ ಮೋಕ್ಷ ಕಿಂತು ಕರ್ಮ ಸಹಿತೇನ. ಕರ್ಮ ಇಲ್ಲದೆ ಕೇವಲ ಜ್ಞಾನದಿಂದ ಮೋಕ್ಷ ಅಲ್ಲ, ಕಿಂತು ಕರ್ಮ ಸಹಿತವಾದ ಜ್ಞಾನದಿಂದ ಮೋಕ್ಷ. ಕರ್ಮ ವಿನಾ ಕೇವಲ ಜ್ಞಾನೇನ ಮೋಕ್ಷ ಅಂತ ಹೀಗೆ ಅದನ್ನು ಓದ್ಕೊಳ್ಬೇಕು. ಕಿಂತು ಕರ್ಮ ಸಹಿತೇನ, ಕರ್ಮದ ಜೊತೆಗೆ ಜ್ಞಾನದಿಂದ ಮೋಕ್ಷ ಹೊರತು ಕರ್ಮದಿಂದ ಅಲ್ಲ. ಈ ಮತವನ್ನು ಸೂತ್ರಕಾರರೇ ನಾಣ್ಯಃ ಪಂಥಾಯನಾಯ ವಿದ್ಯತೆ ಅಂತ ವೇದವಾಕ್ಯವನ್ನ ಕೊಟ್ಟು ಸ್ಪಷ್ಟವಾಗಿ ನಿವಾರಣೆ ಮಾಡಿದ್ದಾರೆ. ಯಾಕೆಂದ್ರೆ ಅದರ ವಿವರಣೆ ಮಾಡ್ತಾ ಮುಂದಕ್ಕೆ ತಮೇವಂ ವಿದಿತ್ವಾ ಅಂತ ವೇದವಾಕ್ಯ ಇದೆ, ಅದನ್ನು ಗಮನಿಸಿ. ತಮೇವಂ ವಿದಿತ್ವಾ, ವಿದಿತ್ವ ಅಂದ್ರೆ ಚೆನ್ನಾಗಿ ತಿಳ್ಕೊಂಡು ಅಂತ ಜ್ಞಾನ ಮಾತ್ರ ಹೇಳಿತ್ತು. ಅಲ್ಲಿ ಕರ್ಮ ಬಿಟ್ಬಿಟ್ಟಿದ್ದಾರೆ ಆ ವೇದವಾಕ್ಯದಲ್ಲಿ. ತಮೇವಂ ವಿದಿತ್ವಾ, ತಮ್ ಏವಂ ಅಂದ್ರೆ ಹಿಂದೆ ಹೇಳಿದ ಸಹಸ್ರ ಶೀರ್ಷ ಪುರುಷ ಇತ್ಯಾದಿ ಮಾತುಗಳಂತೆ ಈ ಭಗವಂತನನ್ನ ಈ ಪ್ರಕಾರವಾಗಿ ವಿದಿತ್ವ ತಿಳಿದುಕೊಂಡು ಅಂತ ಅರ್ಥ. ಏನಾಗುತ್ತೆ? ಅಮೃತ ಇಹ ಭವತಿ, ಈ ಮೋಕ್ಷದಲ್ಲಿ ಅವನು ಅಮೃತನಾಗ್ತಾನೆ ಅಂದ್ರೆ ಮೋಕ್ಷಕ್ಕೆ, ಈ ಲೋಕದಲ್ಲಿ ಅವನು ಅಮೃತನಾಗ್ತಾನೆ ಅಂದ್ರೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅರ್ಥ ಅಂತ ಹೇಳಿ ನಾಣ್ಯಃ ಪಂಥ ವಿದ್ಯತೆ, ಅವ್ನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅಷ್ಟೇ ಹೇಳಿ ನಿಲ್ಸಿದ್ರೆ ಓಕೆ. ಮುಂದೇನೆ ಹೇಳಿದ್ದಾರೆ, ಇದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಆದರ ತೋರಿಸಿದ್ದಾರೆ ಜ್ಞಾನದ ಬಗ್ಗೆ. ಅದನ್ನ ಜ್ಞಾನ ಸಂಪಾದನೆ ಮಾಡಬೇಕು. ಅಲ್ಲ ಸಮುಚ್ಚಯ ನಿಯಮಕ್ಕೆಮಪಿ, ಅಲ್ಲ ಕರ್ಮನೂ ಬೇಕಲ್ವಾ, ಎರಡೂ ಜೊತೆಗಿದ್ರೆ ತಾನೇ ಮೋಕ್ಷ. ಪ್ರಮಾಣ ಕೊಡಿ, ಪ್ರಮಾಣ ಇದ್ರೆ ಒಪ್ಪೋಣ. ಅಂಧಂತಮಃ ಪ್ರವಿಶಂತಿ ಯೇ ವಿದ್ಯಾಮುಪಾಸತೆ, ಒಂದ್ ಪ್ರಮಾಣ ಕೊಡ್ತಾರ ಅವರು. ಹಾಗಲ್ಲ, ಕರ್ಮನೂ ಬೇಕು ಮೋಕ್ಷಕ್ಕೆ ಅಂತ ಒಂದು ಪ್ರಮಾಣ ಕೊಡ್ತಾರೆ. ಹಾಗಾದ್ರೆ ಆ ಪ್ರಮಾಣಕ್ಕೆ ಏನರ್ಥ? ಅಷ್ಟೇ ಅಲ್ದೇನೆ ಇನ್ನೊಂದು ಮಾತು ಹೇಳ್ತಾರೆ ನೋಡಿ. ಒಂದು ಉದಾಹರಣೆ ಕೊಡ್ತಾರೆ ಅವರು. ಯಾವ್ದ್ರ ಬಗ್ಗೆ? ಈ ಅನ್ನ ಮತ್ತೆ ಜೇನುತುಪ್ಪ ಎರಡು ಉದಾಹರಣೆ ಕೊಡ್ತಾರೆ. ಅದೇನು ಉದಾಹರಣೆ ಕೊಡ್ತಾರೆ, ಆ ಮಾತುಗಳಿಗೆ ಏನ್ ಅನ್ಯಾರ್ಥ ಮಾಡಬೇಕು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ. ನಮಸ್ಕಾರ ಸರ್.